ಮನುಷ್ಯರು ಭೂಮಿಯಿಂದ ಕಣ್ಮರೆಯಾದಲ್ಲಿ ಏನಾಗಬಹುದು? 1 ವಾರದ ನಂತರ ಎಲ್ಲಾ ವಿದ್ಯುತ್ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ನಗರಗಳು ಕತ್ತಲೆಯಾದ ಮತ್ತು ಮೂಕ ಅವಶೇಷಗಳಾಗುತ್ತವೆ. 2 ವಾರಗಳ ನಂತರ ಹೆಚ್ಚಿನ ಸಾಕು ಪ್ರಾಣಿಗಳು ಹಸಿವಿನಿಂದ ಹಾದುಹೋಗಲು ಪ್ರಾರಂಭಿಸುತ್ತವೆ. ಅವುಗಳನ್ನು ಆಹಾರಕ್ಕಾಗಿ ಮನುಷ್ಯರು ಇಲ್ಲ. 2 ತಿಂಗಳ ನಂತರ ಮಾನವ ನಿರ್ವಹಣೆಯ ಕೊರತೆಯಿಂದಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳು ಮತ್ತು ತೈಲ ಸಂಸ್ಕರಣಾಗಾರಗಳು ಸ್ಫೋಟಗೊಳ್ಳುತ್ತವೆ. 6 ತಿಂಗಳ ನಂತರ ಎಲ್ಲಾ ಮಾನವ ನಿರ್ಮಿತ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ಕೇಂದ್ರಗಳು ಮತ್ತೆ ಭೂಮಿಗೆ ಅಪ್ಪಳಿಸಲು ಪ್ರಾರಂಭಿಸುತ್ತವೆ. ಇದು ಭಾರೀ ನಾಶವನ್ನು ಉಂಟುಮಾಡುತ್ತದೆ. 5 ವರ್ಷಗಳ ನಂತರ ಪ್ರಪಂಚದ ದೊಡ್ಡ ನಗರಗಳನ್ನು ಪ್ರಾಣಿಗಳು ಹಿಂತಿರುಗಿಸುತ್ತವೆ ಮತ್ತು ತಾಯಿಯ ಪ್ರಕೃತಿಯಿಂದ ಪುನಃ ಪಡೆದುಕೊಳ್ಳಲು ಪ್ರಾರಂಭಿಸುತ್ತವೆ. 10 ವರ್ಷಗಳ ನಂತರ ನಗರಗಳು ಸಸ್ಯಗಳು ಮತ್ತು ಸಸ್ಯವರ್ಗದಿಂದ ಅತಿಯಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಬಹುತೇಕ ಗುರುತಿಸಲಾಗುವುದಿಲ್ಲ. ದುಬೈ ಮತ್ತು ಲಾಸ್ ವೇಗಾಸ್ನಂತಹ ಮರುಭೂಮಿ ನಗರಗಳು ಸಂಪೂರ್ಣವಾಗಿ ಮರಳಿನಲ್ಲಿ ಹೂತುಹೋಗಿವೆ. 30 ವರ್ಷಗಳ ನಂತರ ಸಮುದ್ರ ಜೀವಿಗಳು ಅಂತಿಮವಾಗಿ ಮಿತಿಮೀರಿದ ಮೀನುಗಾರಿಕೆಯಿಂದ ಚೇತರಿಸಿಕೊಳ್ಳುತ್ತವೆ ಮತ್ತು ಮಾನವ ಮಾಲಿನ್ಯವಿಲ್ಲದೆ ವಿಶ್ವದ ಸಾಗರಗಳು ಎಂದಿನಂತೆ ಆರೋಗ್ಯಕರವಾಗುತ್ತವೆ. 200 ವರ್ಷಗಳ ನಂತರ ವಿಶ್ವದ ಎಲ್ಲಾ ಎತ್ತರದ ಕಟ್ಟಡಗಳು ಕುಸಿಯುತ್ತವೆ ಮತ್ತು ಇಡೀ ಪ್ರಪಂಚವು ಅದರ ಪೂರ್ವ ಮಾನವ ರೂಪಕ್ಕೆ ಮರಳುತ್ತದೆ. 500 ವರ್ಷಗಳ ನಂತರ ಮಾನವರು ಉಳಿದಿರುವ ಏಕೈಕ ಸಾಕ್ಷ್ಯವೆಂದರೆ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಕಲ್ಲಿನ ರಚನೆಗಳು.